ನಮಸ್ಕಾರ ಸ್ನೇಹಿತರೆ, ಇಟ್ಸ್ ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಚಿಕ್ಕಮಗಳೂರು ಜಿಲ್ಲಾ ನ್ಯಾಯಾಲಯದ ನೇಮಕಾತಿ 2026 ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಈ ನೇಮಕಾತಿಯಲ್ಲಿ 61 ಪೋಸ್ಟ್ಗಳಿಗೆ ನೇಮಕಾತಿಯನ್ನು ಮಾಡ್ತಿದ್ದಾರೆ. ಯಾರು 10th SSLC PUC ಹಾಗೂ ಡಿಪ್ಲೊಮಾ ವಿದ್ಯಾರ್ಥಿಯನ್ನು ಪಾಸ್ ಮಾಡಿದ್ದೀರಾ, ಸೊ ಅಂಥ ವಿದ್ಯಾರ್ಥಿಗಳು ಈ ಒಂದು ಅಪ್ಲಿಕೇಶನ್ಗೆ ಎಲಿಜಿಬಲ್ ಇರ್ತೀರಾ. ಸೊ ಇನ್ನೂ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಕಂಪ್ಲೀಟಾಗಿ ನೋಡಿ, ಯಾರು ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ನಿಮಗೆ ಎಲ್ಲ ಥರದ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ನೋಡಿ ಸ್ನೇಹಿತರೆ, ಚಿಕ್ಕಮಗಳೂರು ಜಿಲ್ಲಾ ನ್ಯಾಯಾಲಯದಲ್ಲಿ ನೇಮಕಾತಿ ಮಾಡುತ್ತಿದ್ದಾರೆ. ಸೊ ಪೋಸ್ಟ್ಗಳು ಪಿಯೋನ್, ಸ್ಟೆನೋಗ್ರಾಫರ್, ಟೈಪಿಸ್ಟ್, ಈ ಒಂದು 3 ಪೋಸ್ಟ್ಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಸೊ ಯಾರು ಇಂಟ್ರೆಸ್ಟೆಡ್ ಅಭ್ಯರ್ಥಿಗಳಿದ್ದೀರಾ, ಸೊ ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಕೊನೆಯವರೆಗೂ. ಸೊ ಎಲ್ಲ ಥರದ ಮಾಹಿತಿಯನ್ನು ನೀವು ಇಲ್ಲಿ ತಿಳಿದುಕೊಳ್ಬೋದು. ನೋಡಿ ಹುದ್ದೆಗಳ ವಿವರ. ಸೊ ಯಾವ ಪೋಸ್ಟ್ ಕರೆದಿದ್ದಾರೆ ಅಂತ: ಟೈಪಿಸ್ಟ್, ಸ್ಟೆನೋಗ್ರಾಫರ್, ಪಿಯೋನ್, ಪ್ರಕ್ರಿಯೆ ಸರ್ವರ್, ಟೈಪಿಸ್ಟ್. ಸೊ ಈ ಒಂದು ಹುದ್ದೆಗಳಿಗೆ ಇಲ್ಲಿ ನಿಮ್ಮ ನೇಮಕಾತಿಯನ್ನು ಮಾಡುತ್ತಿದ್ದಾರೆ. ಸ್ಯಾಲ್ರಿ ಒಂದು ನೋಡಿ, ಪ್ರತಿಯೊಂದು ಅಭ್ಯರ್ಥಿಗಳಿಗೆ ಚಿಕ್ಕಮಗಳೂರು ಜಿಲ್ಲಾ ನ್ಯಾಯಾಲಯದಲ್ಲಿ ನೇಮಕಾತಿಗಳ ಪ್ರಕಾರ 27,000ದಿಂದ 83,700ವರೆಗೆ ಸ್ಯಾಲ್ರಿ ವೇತನವನ್ನು ಕೊಡ್ತಾರೆ. ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ ನೀವು SSLC, PUC, ಡಿಪ್ಲೊಮಾ. ಸೊ ಈ ಒಂದು ಕ್ವಾಲಿಫಿಕೇಷನ್ ಆಗಿದ್ದರೆ ನೀವು ಈ ಹುದ್ದೆಗೆ ಎಲಿಜಿಬಲ್ ಇರ್ತೀರ. ಅರ್ಜಿ ಶುಲ್ಕ ನೋಡಿ ಎಷ್ಟಿರುತ್ತೆ ಅಂತ. SC ST PWD ಅಭ್ಯರ್ಥಿಗಳಿಗೆ ಯಾವುದೇ ಒಂದು ಅರ್ಜಿ ಶುಲ್ಕ ಇರುವುದಿಲ್ಲ. ಈ ಒಂದು ಅರ್ಜಿ ಶುಲ್ಕವನ್ನು ನೀವು ಫ್ರೀಯಾಗಿ ಅರ್ಜಿಯನ್ನು ಹಾಕಬಹುದು. ಜನರಲ್ ಅಂದರೆ UR ಅಭ್ಯರ್ಥಿಗಳಿಗೆ 300 ಅಪ್ಲಿಕೇಶನ್ ರೂಪಾಯಿ ಇರುತ್ತದೆ. OBC ಅಭ್ಯರ್ಥಿಗಳು 2A, 2B, 3A, 3B ಅಭ್ಯರ್ಥಿಗಳಿಗೆ 150 ರೂಪಾಯಿ ಅಪ್ಲಿಕೇಶನ್ ಫೀ ಇರುತ್ತದೆ. ಸೊ ಈ ಒಂದು ಅಪ್ಲಿಕೇಶನ್ ನೀವು ಆನ್ಲೈನ್ ಮುಖಾನೇ ಅರ್ಜಿಯನ್ನು ಸಲ್ಲಿಸಬೇಕು. ಸೊ ಪೇಮೆಂಟ್ ಕೂಡ ಆನ್ಲೈನ್ ಮುಖಾನೇ ಮಾಡಬೇಕು. ಆಯ್ಕೆ ವಿಧಾನ: ನೀವು ಸ್ಟಾರ್ಟಿಂಗ್ ಒಂದು ಪರೀಕ್ಷೆ ನಡೆಸ್ತಾರೆ. ಇಟ್ಸ್ ಲೈಕ್ ಆ್ಯಪ್ಟಿಟ್ಯೂಡ್, ರೀಸನಿಂಗ್, ಈ ಥರ ಒಂದು ಪರೀಕ್ಷೆ ಇರುತ್ತೆ. ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಆಮೇಲೆ ಒಂದು ಚಿಕ್ಕ ಇಂಟರ್ವ್ಯೂ ಇರುತ್ತೆ, ಸಂದರ್ಶನ. ಸೊ ಈ 3 ಪರೀಕ್ಷೆಗಳ ಮುಖಾಂತರ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಈ ಒಂದು ಅರ್ಜಿ ಸಲ್ಲಿಸಲು ಬೇಕಾಗಿರೋ ಡಾಕ್ಯುಮೆಂಟ್ಸ್ ಏನೇನು ಬೇಕಂದರೆ, ಮತ್ತು ನಾಳೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬೇಕಾಗುವ ಡಾಕ್ಯುಮೆಂಟ್ಸ್ಗಳು ನಿಮ್ಮ ಒಂದು ಆಧಾರ್ ಕಾರ್ಡ್, ಫೋಟೋ, ಸಿಗ್ನೇಚರ್, ಇನ್ಕಮ್ ಕಾಸ್ಟ್, ಕ್ವಾಲಿಫಿಕೇಷನ್ ಮೇಲೆ ಅಪ್ಲಿಕೇಶನ್ ಹಾಕ್ತಿರ್ತೀರ. ಸೊ ಆ ಒಂದು ಕ್ವಾಲಿಫಿಕೇಷನ್ನ ಮಾರ್ಕ್ಸ್ ಕಾರ್ಡ್ಸ್, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಸ್, ಮತ್ತು ಏನಾದರೂ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ಇನ್ ಟೈಪಿಸ್ಟ್, ಪಿಯೋನ್, ಇದೇನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಸೊ ಅದನ್ನು ಕೂಡ ತಂದೋಗಿ. ಸೊ ಅದರಿಂದ ನಿಮಗೆ ಇನ್ನೂ ಅನುಕೂಲವಾಗುತ್ತೆ ಇಂಟರ್ವ್ಯೂ ಸಂದರ್ಶನದಲ್ಲಿ. ಮತ್ತು ನಿಮ್ಮ ವಾಸಸ್ಥಳ ಪುರಾವೆಗಳು ಮತ್ತು ಇನ್ನಿತರದ ಡಾಕ್ಯುಮೆಂಟ್ಸ್ ಲೈಕ್ ಪ್ಯಾನ್ ಕಾರ್ಡ್. ಸೊ ಈ ಥರದ ಡಾಕ್ಯುಮೆಂಟ್ಸ್ನ ನೀವು ತೊಗೊಂಡು ಹೋಗ್ಬೇಕಾಗುತ್ತೆ. ವಯೋಮಿತಿ ಎಷ್ಟಿರ್ಬೇಕಂದ್ರೆ 18 ವರ್ಷದಿಂದ 40 ವರ್ಷಗಳ ಒಳಗಡೆ ಇದ್ದವರು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ವಯಸ್ಸಿನ ಸಡಿಲಿಕೆ ಕೂಡ ಇರುತ್ತದೆ. ಈ ಒಂದು ನೋಟಿಫಿಕೇಷನ್ ಲಿಂಕ್ ಮತ್ತು ಅಪ್ಲಿಕೇಶನ್ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಸೊ ನೀವು ಅಲ್ಲಿ ಹೋಗಿ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಆ ಲಿಂಕ್ನ ಕ್ಲಿಕ್ ಮಾಡಿದರೆ ಈ ಒಂದು ನೋಟಿಫಿಕೇಷನ್ ಓಪನ್ ಆಗುತ್ತದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತೀರಾ, ಸೊ ಆ ಪೋಸ್ಟ್ನ ಇಲ್ಲಿ ಟೈಟಲ್ ಕೊಟ್ಟಿರ್ತಾರೆ, ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ, ಮತ್ತು ಸ್ಟಾರ್ಟ್ ಡೇಟು, ಎಂಡ್ ಡೇಟು, ಮತ್ತು PDF ಇರುತ್ತೆ, ನೋಟಿಫಿಕೇಷನ್ ಇರುತ್ತೆ. ಸೊ ಅದನ್ನು ವ್ಯೂ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೂ ನೋಟಿಫಿಕೇಷನ್ ಓಪನ್ ಆಗುತ್ತೆ. ಸೊ ಅದೇ ಥರದ 5 ಪೋಸ್ಟ್ಗೆ ಎಲ್ಲ ಥರದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಸೊ ಈ ಒಂದು ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಂಡು ನೋಡಿಕೊಳ್ಳಿ. ಅರ್ಜಿ ಸಲ್ಲಿಸಲು ಪ್ರಮುಖ ದಿನಾಂಕಗಳನ್ನು ನೋಡಿ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು 29/6/2026ರಿಂದ ಪ್ರಮುಖ ದಿನಾಂಕ, ಸ್ಟಾರ್ಟ್ ದಿನಾಂಕ ಆಗಿದೆ. ಸೊ ಕೊನೆಯ ದಿನಾಂಕ 28 ಜುಲೈ 2026. ಸೊ ಈ ಒಂದು ಡೇಟ್ ಒಳಗಡೆ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕು. ಸೊ ಪೇಮೆಂಟ್ ಮಾಡೋ ಲಾಸ್ಟ್ ಡೇಟ್ ಕೂಡ 28 ಜುಲೈ 2026 ಲಾಸ್ಟ್ ದಿನಾಂಕವಾಗಿರುತ್ತೆ. ಆ ದಿನವೇ ನೀವು ಪೇಮೆಂಟ್ ಕೂಡ ಮಾಡಬೇಕಾಗುತ್ತೆ. ಈ ಒಂದು ಅಪ್ಲಿಕೇಶನ್ನ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಫಸ್ಟಿಗೆ ನೀವು ರಿಜಿಸ್ಟರ್ ಮಾಡಬೇಕು ಥ್ರೂ ಯುವರ್ ಆಧಾರ್ ಕಾರ್ಡ್. ಸೊ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೋ ಆ ಮೊಬೈಲ್ನ ತೊಗೊಂಡೋಗಿ ಸೊ ಒಂದು OTP ಕಳಿಸ್ತಾರೆ. ಅದರಿಂದ ನೀವು ರಿಜಿಸ್ಟರ್ ಆಗಿ ದೆನ್ ಅಪ್ಲಿಕೇಶನ್ ಲಾಗಿನ್, ಯಾವ ಮೊಬೈಲ್ ನಂಬರ್ ಮೇಲೆ ಲಾಗಿನ್ ಮಾಡಿರ್ತಿಲ್ಲ ಸೊ ಅದನ್ನು ಲಾಗಿನ್ ಮಾಡಿ. ಸೊ ಆಮೇಲೆ
ಎಲ್ಲ ಥರದ ಮಾಹಿತಿಗಳನ್ನು ನಿಮ್ಮ ಬೇಸಿಕ್ ಡೀಟೇಲ್ಸ್ ಕೇಳುತ್ತೆ. ಎಲ್ಲ ಫಿಲಪ್ ಮಾಡಿ ಆಮೇಲೆ ಅಪ್ಲಿಕೇಶನ್ ಫೀಸ್ನ ಹಾಕಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಪ್ರೂಫ್ ಕೇಳ್ತಾರೆ. ಲಾಸ್ಟಲ್ಲಿ ಆ ಒಂದು ಡಾಕ್ಯುಮೆಂಟ್ಸ್ನ ನೀವು ಅಪ್ಲೋಡ್ ಮಾಡಿ ಲಾಸ್ಟ್ಗೆ ಸಬ್ಮಿಟ್ ಹೊಡೆದ್ರೆ ಈ ಒಂದು ಅರ್ಜಿ ಕಂಪ್ಲೀಟ್ ಆಗುತ್ತೆ. ನೋಡಿದ್ರಲ್ಲ, ಎಲ್ಲ ನ್ಯಾಯಾಲಯದಲ್ಲಿ ನೇಮಕಾತಿ ಮಾಡುತ್ತಿರುವ ಈ ಒಂದು ಪೋಸ್ಟ್ಗಳಿಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ನೋಟಿಫಿಕೇಷನ್ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ಮಾಹಿತಿಯನ್ನು ತಿಳಿದುಕೊಳ್ಳಿ. ಹಾಗೆ ಎಲ್ಲ ತರಹದ ಇನ್ನೂ ಬೇರೆ ಬೇರೆ ತರಹದ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಈ ಒಂದು ಇಟ್ಸ್ ಮೈ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಿಮಗೆ ಈಸಿಯಾಗಿ ಎಲ್ಲ ತರಹದ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ನಿಮಗೆ ಬೇಗನೆ ಮಾಹಿತಿ ತಿಳಿಯುತ್ತೆ.